ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಪುಟ್ಟಣ್ಣ ಕಣಗಾಲ್ ಅವರ ಆಲ್ ಹಿಟ್ ಆ್ಯಂಡ್ ಫ್ಲಾಪ್ ಮೂವಿ ಲಿಸ್ಟನ್ನು ನೋಡೋಣ. ಅವರ ಮೊದಲನೆಯ ಚಿತ್ರ ಸ್ಕೂಲ್ ಮಾಸ್ಟರ್ 1964ರಲ್ಲಿ ತೆರೆ ಕಂಡಿತ್ತು. ಅವರ ನಿರ್ದೇಶನದ ಎರಡನೆಯ ಚಿತ್ರ ಕಲಂಜು ಕಿತ್ತಿಯ ಥಂಕಂ 1964ರಲ್ಲಿ ತೆರೆ ಕಂಡಿದ್ದು ಹಿಟ್ಟಾಗಿತ್ತು. ಮೂರನೆಯ ಚಿತ್ರ ಚಿತ್ತಾಹಿ 1965ರಲ್ಲಿ ತೆರೆ ಕಂಡಿದ್ದು ಹಿಟ್ಟಾಗಿತ್ತು. ನಾಲ್ಕನೆಯ ಚಿತ್ರ ಪಕ್ಕಲೋ ಬೆಲ್ಲಂ 1965ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಐದನೆಯ ಚಿತ್ರ ಮೇಯರ್ ನಾಯರ್ 1966ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಆರನೆಯ ಚಿತ್ರ ಬೆಳ್ಳಿ ಮೋಡ 1966ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಏಳನೆಯ ಚಿತ್ರ ಪೂಛಾ ಕನ್ನಿ 1967ರಲ್ಲಿ ತೆರೆ ಕಂಡಿದ್ದು ಹಿಟ್ಟಾಗಿತ್ತು. ಎಂಟನೆಯ ಚಿತ್ರ ಸ್ವಪ್ನ ಭೂಮಿ 1967ರಲ್ಲಿ ತೆರೆ ಕಂಡಿದ್ದು ಹಿಟ್ಟಾಗಿತ್ತು. ಒಂಬತ್ತನೆಯ ಚಿತ್ರ ಟೀಚರ್ ಅಮ್ಮ 1968ರಲ್ಲಿ ತೆರೆ ಕಂಡಿದ್ದು ಹಿಟ್ಟಾಗಿತ್ತು. ಹತ್ತನೆಯ ಚಿತ್ರ ಪಾಲ ಮನಸುಲು 1968ರಲ್ಲಿ ತೆರೆ ಕಂಡಿದ್ದು ಹಿಟ್ಟಾಗಿತ್ತು. 11ನೆಯ ಚಿತ್ರ ಮಲ್ಲಮ್ಮನ ಪವಾಡ 1969ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 12ನೆಯ ಚಿತ್ರ ಕಪ್ಪು ಬಿಳುಪು 1969ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 13ನೆಯ ಚಿತ್ರ ಗೆಜ್ಜೆ ಪೂಜೆ 1969ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 14ನೇ ಚಿತ್ರ ಕರುಳಿನ ಕರೆ 1970ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 15ನೇ ಚಿತ್ರ ಸುದರಂ ಸೂರವಲಿಯುಂ 1971ರಲ್ಲಿ ತೆರೆ ಕಂಡಿದ್ದು ಹಿಟ್ಟಾಗಿತ್ತು. 16ನೇ ಚಿತ್ರ ಶರಪಂಜರ 1971ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 17ನೇ ಚಿತ್ರ ಸಾಕ್ಷಾತ್ಕಾರ 1971ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 18ನೇ ಚಿತ್ರ ಇರುಲುಂ ಓಲಿಯುಂ 1971ರಲ್ಲಿ ತೆರೆ ಕಂಡಿದ್ದು ಹಿಟ್ಟಾಗಿತ್ತು. 19ನೇ ಚಿತ್ರ ಇದ್ದರು ಅಮ್ಮಾಯಿಲು 1972ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 20ನೆಯ ಚಿತ್ರ ನಾಗರಹಾವು 1972ರಲ್ಲಿ ತೆರೆ ಕಂಡಿದ್ದು ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 21ನೆಯ ಚಿತ್ರ ಎಡಗಲ್ಲು ಗುಡ್ಡದ ಮೇಲೆ 1973ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 22ನೆಯ ಚಿತ್ರ ಉಪಾಸನೆ 1974ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 23ನೇ ಚಿತ್ರ ಜಹರೀಲಾ ಇನ್ಸಾನ್, ಈ ಚಿತ್ರ ನಾಗರಹಾವು ಚಿತ್ರದ ರೀಮೇಕ್ ಆಗಿತ್ತು. 1974ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 24ನೇ ಚಿತ್ರ ಕಥಾ ಸಂಗಮ 1975ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 25ನೇ ಚಿತ್ರ ಶುಭ ಮಂಗಳ 1975ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 26ನೇ ಚಿತ್ರ ಬಿಳಿ ಹೆಂಡತಿ 1975ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 27ನೇ ಚಿತ್ರ ಫಲಿತಾಂಶ 1976ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 28ನೇ ಚಿತ್ರ ಕಾಲೇಜು ರಂಗ 1976ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 29ನೇ ಚಿತ್ರ ಪಡುವಾರಹಳ್ಳಿ ಪಾಂಡವರು 1978ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 30ನೆಯ ಚಿತ್ರ ಧರ್ಮಸೆರೆ 1979ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 31ನೆಯ ಚಿತ್ರ ಹಮ್ ಪಾಂಚ್ 1980ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 32ನೇ ಚಿತ್ರ ರಂಗನಾಯಕಿ 1981ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 33ನೆಯ ಚಿತ್ರ ಮಾನಸ ಸರೋವರ 1982ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 34ನೇ ಚಿತ್ರ ಧರಣಿ ಮಂಡಲ ಮಧ್ಯದೊಳಗೆ 1983ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 35ನೇ ಚಿತ್ರ ಅಮೃತ ಘಳಿಗೆ 1984ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 36ನೇ ಚಿತ್ರ ಋಣಮುಕ್ತಳು 1984ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 37ನೇ ಚಿತ್ರ ಮಸಣದ ಹೂವು 1985ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 38ನೇ ಚಿತ್ರ ಸಾವಿರ ಮೆಟ್ಟಲು 2006ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. ನೀವು ಕೂಡ ಪುಟ್ಟಣ್ಣ ಕಣಗಾಲ್ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ್ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.